ಮಂಡ್ಯ ರಣಕಣ ರಂಗು ಪಡೆದುಕೊಳ್ತಾ ಇದೆ. ಇವತ್ತು ಮೂವರು ಅಭ್ಯರ್ಥಿಗಳು ಅಂದ್ರೆ ಮೂವರು ಸಂಭಾವ್ಯ ಅಭ್ಯರ್ಥಿಗಳು ಒಂದೇ ವೇದಿಕೆಯಲ್ಲಿ ಸಮಾಗಮ ಆಗ್ತಾ ಇದ್ದಾರೆ. ಒಂದೇ ವೇದಿಕೆಯಲ್ಲಿ ಮೂವರು ನಾಯಕರು ಮುಖಾಮುಖಿ ಸಾಧ್ಯತೆ ಇದೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಒಂದೇ ವೇದಿಕೆಯಲ್ಲಿ ಇವತ್ತು ನೋಡೋದಕ್ಕೆ ಸಿಗ್ತಾರೆ. ಸಂಸದೆ ಸುಮಲತಾ ಅವರು, ಸ್ಟಾರ್ ಚಂದ್ರು, ಡಾಕ್ಟರ್ ಮಂಜುನಾಥ್ ಸಮಾಗಮ ಆಗುತ್ತಾ ಒಂದೇ ವೇದಿಕೆಯಲ್ಲಿ ಅನ್ನೋದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾರಣ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದೇನು CS ಪುಟ್ಟರಾಜು ಅವರು ಕೂಡ ಅಲ್ಲಿ ಇದ್ದಿರ್ಬೋದು. ಅಂದರೆ ಏನಪ್ಪಾ ಅಂತಂದರೆ ಅಲ್ಲಿಂದ ಯಾರು ನಿಲ್ತ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಅಂತ ಹೆಸರು ಕೇಳಿ ಬರ್ತಾ ಇದೆ. ಅದಕ್ಕಿಂತ ಮೊದಲು ಚಲುವರಾಯಸ್ವಾಮಿ ಅವರ ಪತ್ನಿ ಅಂತೆಲ್ಲ ಬರ್ತಾ ಇತ್ತು. ಇವ್ರದ್ದೆಲ್ಲ ಹೆಸರುಗಳಿದೆ. ಕಾಂಗ್ರೆಸ್ ಇನ್ನೂ ಫೈನಲೈಸ್ ಮಾಡಿಲ್ಲ. ಮತ್ತೊಂದು ಕಡೆ JDSಗೆ ಬಿಟ್ಕೊಟ್ರೆ CN ಇದು ಯಾರು ಮಂಜುನಾಥ್ ಅವರು. ಆದರೆ ಮಂಜುನಾಥ್ ಅವ್ರನ್ನ BJPಯಿಂದ ಕಣಕ್ಕೆ ಇಳಿಸ್ತೀವಿ, ಅಲ್ಲಿಂದ ಬೇಡ ಅಂತ ಇನ್ನೊಂದು ಸುದ್ದಿ ಇದೆ. ಅಲ್ಲಿಂದ ಸುಮಲತಾ ಅವರೇ ಕಣಕ್ಕೆ ಇಳಿಲಿ ಅಂತ ಹೇಳಿ. ಆದರೆ JDSಗೆ ಏನಂದರೆ ಇವರನ್ನ ಅಲ್ಲಿಂದ ನಿಲ್ಲಿಸಬೇಕು ಅಂತ. ಯಾಕಂದರೆ ಇವತ್ತು ಎಲೆಕ್ಷನ್ಗೆ ನೀವು ಗೆಲ್ಲಿಸ್ಬಿಟ್ಟು ನಾಳೆ ಸುಮಲತಾ ಅವರು ಬೆಳೆದು ಬಿಟ್ರೆ ಹೆಂಗೆ ಅಂತೇಳಿ JDSಗೆ ಒಂದು ಭಯ ಇದೆ. ಇವೆಲ್ಲದರ ನಡುವೆ ಈ ಮೂವರು ಕೂಡ ಇವತ್ತು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಅದನ್ನು ಸಮಗ್ರವಾಗಿ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಮಂಡ್ಯ ಲೋಕಸಭಾ ಅಖಾಡ ದಿನೇ ದಿನೇ ರಂಗಾಗ್ತಾ ಇದೆ. ಸದ್ಯ ಒಂದೇ ವೇದಿಕೆಯಲ್ಲಿ ಮೂರು ಪಕ್ಷದ ಸಂಭಾವ್ಯ ಅಭ್ಯರ್ಥಿಗಳ ಸಮಾಗಮ ಆಗಿದೆ. ಕಾಂಗ್ರೆಸ್, JDS, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಒಂದೇ ವೇದಿಕೆಯಲ್ಲಿ. ಸಂಸದೆ ಸುಮಲತಾ, ಸ್ಟಾರ್ ಚಂದ್ರು, ಡಾಕ್ಟರ್ ಮಂಜುನಾಥ್ ಮುಖಾಮುಖಿಯಾಗಿದ್ದಾರೆ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆ ಹೃದ್ರೋಗ ತಜ್ಞ ಡಾಕ್ಟರ್ CN ಮಂಜುನಾಥ್ಗೆ ಸನ್ಮಾನ ಮಾಡಲಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಯೋದು ಫಿಕ್ಸ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹೆಸರು ಚಾಲ್ತಿಗೆ ಬರ್ತಾ ಇದ್ದಂತೆ ಮಂಜುನಾಥ್ ಮಂಡ್ಯ ಕ್ಷೇತ್ರ ಸಂಚಾರ ಮಾಡ್ತಿದ್ದಾರಾ ಅನ್ನೋದು ಸದ್ಯ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ದಿನೇ ದಿನೇ ಮಂಡ್ಯ ಲೋಕಸಭಾ ಅಖಾಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರೋದು. ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣದಲ್ಲಿರ್ತಾರೆ ಅಂತ, ಡಾಕ್ಟರ್ ಮಂಜುನಾಥ ಅಥವಾ ಸುಮಲತಾನ ಅನ್ನುವಂತ ಪ್ರಶ್ನೆ. ಡಾಕ್ಟರ್ ಮಂಜುನಾಥ್ ಅವರ ನಡೆ ನೋಡ್ತಾ ಇದ್ರೆ ಆಕಾಂಕ್ಷಿ ಆದಂಗೆ ಕಾಣಿಸ್ತಾ ಇದೆ. ಅಷ್ಟೊತ್ತಿ ಖಂಡಿತವಾಗ್ಲೂ ಏನು ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕುತೂಹಲ ಸಾಕಷ್ಟು ಕೆರಳಿಸ್ತಾ ಇರುವಂತದ್ದು. ಆದ್ರೆ ಇದೀಗ ಏನು ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬಂದಿದೆ. ಸ್ವತಃ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮಾಜಿ ಸಚಿವ CS ಪುಟ್ಟರಾಜ್ ಅವರೇ ಮಂಜುನಾಥ್ ಅವರನ್ನ ಆಹ್ವಾನ ಮಾಡೋ ಮೂಲಕ ಒಂದು ಹೊಸ ಚರ್ಚೆವನ್ನ ಹುಟ್ಟಾಕಿರುವಂತದ್ದು. ಅದ್ರ ಜೊತೆಗೆ CN ಮಂಜುನಾಥ್ ಅವರು ಮಂಡ್ಯದಲ್ಲಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಅವರು ಮಂಡ್ಯದಲ್ಲಿ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಆಗಿದ್ದಾರಾ ಅನ್ನೋದು ಒಂದು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಮೊನ್ನೆಯಷ್ಟೇ ಆದಿಚುಂಚನಗಿರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇವತ್ತು ಒಕ್ಕಲಿಗರ ಸೇವಾ ಟ್ರಸ್ಟ್ ಹಾಗೂ ಒಕ್ಕಲಿಗರ ಸಂಘದಿಂದ ಬಾಲಗಂಗಾಧರ ಸ್ವಾಮೀಜಿ ಅವರ ಜನ್ಮದಿನೋತ್ಸವ ಹಾಗೂ ಪಟ್ಟಾಭಿಷೇಕ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ CN ಮಂಜುನಾಥ್ ಅವ್ರಿಗೆ ಸನ್ಮಾನ ಮಾಡ್ತಾ ಇರುವಂತದ್ದು. ಇದು ಒಂದ್ ಕಡೆ ಆದ್ರೆ ಈ ಒಂದು ಕಾರ್ಯಕ್ರಮ ಮತ್ತೊಂದು ವಿಶೇಷಕ್ಕೆ ಕಾರಣ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯಸಭೆಗೆ 41 ಮಂದಿ ಅವಿರೋಧ ಆಯ್ಕೆಯಾಗಿದ್ದಾರೆ. 56 ಮಂದಿಯ ಪೈಕಿ 41 ಜನ ಅವಿರೋಧ ಆಯ್ಕೆ ಆಗಿರೋದು. ರಾಜ್ಯದ 4 ಸ್ಥಾನ ಸೇರಿ 15 ಕ್ಷೇತ್ರಕ್ಕಷ್ಟೇ ಈಗ ಚುನಾವಣೆ ಇರೋದು. ಸೋನಿಯಾ ಗಾಂಧಿ, JP ನಡ್ಡಾ, ಅಶ್ವಿನಿ ವೈಷ್ಣವ್ ಎಲ್ಲರೂ ಕೂಡ ಅವಿರೋಧ ಆಯ್ಕೆ ಆಗಿದ್ದಾರೆ. ಕಾರಣ ಎದುರಾಳಿ ಅಭ್ಯರ್ಥಿಗಳಿಲ್ಲದೆ ಆಯ್ಕೆಗೊಂಡಿದ್ದಾರೆ. ಫೆಬ್ರವರಿ 27ಕ್ಕೆ ರಾಜ್ಯದಲ್ಲಿ ಬಹಳ ಕುತೂಹಲ ಕೆರಳಿಸಿರುವಂತಹ ವಿಚಾರ, ರಾಜ್ಯಸಭಾ ಚುನಾವಣೆ. ನಾಮಪತ್ರ ವಾಪಸ್ ತೆಗೆದಿಲ್ಲ ಇಲ್ಲಿ ತನಕ ಕುಪೇಂದ್ರ ರೆಡ್ಡಿ, ತೆಗೆಯಲ್ಲ ಅಂತ ಅವರು ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ. ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ರಾಜ್ಯಸಭಾ ಚುನಾವಣೆ. ಕಾರಣ 5ನೇ ಅಭ್ಯರ್ಥಿ ಕಣದಲ್ಲಿರೋದ್ರಿಂದ ಕುಪೇಂದ್ರ ರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೆ ನಾಮಪತ್ರ ಇಲ್ಲಿ ತನಕ ವಾಪಸ್ ಪಡೆದುಕೊಂಡಿಲ್ಲ. ಬೇರೆ ಬೇರೆ ಸ್ಥಾನಗಳಲ್ಲಿ ಗಮನಿಸಿದ್ರೆ ಎದುರಾಳಿ ಅಭ್ಯರ್ಥಿಗಳಿಲ್ಲದೆ ದೊಡ್ಡ ದೊಡ್ಡ ನಾಯಕರ ಗೆಲುವಾಗಿದೆ. ಅದೇ ಈಗ ಅಲ್ಲಿ ಎದುರಾಳಿ ಅಂತಲೂ ಬರೋದಿಲ್ಲ. ಈಗ ಕಾಂಗ್ರೆಸ್ನಲ್ಲಿ 136 ಓಟ್ ಏನಿದೆ, 3 ಜನ ಅದರಲ್ಲಿ ಗೆದ್ದು ಬರ್ತಾರೆ. DK ಶಿವಕುಮಾರ್ ಹೇಳಿದ್ರು, ನಮಗೆ 138 ಜನ ಬೇಕು, 136 ನಮಗಿದ್ದಾರೆ, 2 ಪಕ್ಷೇತರರು ನಾವು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಹಾಗಾಗಿ ಸೋಲುವ ಯಾವುದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. 138 ಜನ. ಆದರೆ
ಇಲ್ಲ ಅಷ್ಟೇ ನಾನು ಹೇಳಿದ್ದು, ಒಬ್ರು ಗೆಲ್ಲೋದಕ್ಕೆ ಇದು ಈ ಎಲೆಕ್ಷನ್ಗೆ ಮಾತ್ರ. ಅಲ್ಲೆಲ್ಲ ಏನಂತಂದ್ರೆ ಅವ್ರ 130 ಬಲ ಇರುತ್ತೆ. ಸ್ಪರ್ಧೆಗಳನ್ನ ಹಾಕಬೇಕು ಅಂತ ಏನಿಲ್ಲ. Correct. ರಾಜ್ಯಸಭೆಯಲ್ಲಿ ಸ್ಪರ್ಧೆ ಅಂತ ಬರೋದು ಈ ಸಂದರ್ಭಗಳು ಬಂದಾಗ ಮಾತ್ರ, ಕ್ರಾಸ್ ವೋಟಿಂಗ್ ಬಂದಾಗ ಮಾತ್ರ. 46 ಯಾರು ಇದೆ ಅವರೊಬ್ಬರನ್ನ ಗೆಲ್ಲಿಸಬಹುದು. ಹೌದು. ಅಲ್ಲಿ ಯಾರನ್ನ ಮತ್ತೊಬ್ಬರು, ಈಗ ಬಿಜೆಪಿ 66 ಇದೆ, ಒಬ್ಬರನ್ನ ಆರಾಮ್ಸೆ ಗೆಲ್ಲಿಸಬಹುದು. 20 ವೋಟ್ ಬಾಕಿ ಇದೆ ಅವ್ರದ್ದು, ಕರೆಕ್ಟ್. ಅದು ವೇಸ್ಟ್ ಆಗಿಬಿಡುತ್ತೆ. ಹೌದು. JDS-ನ 19 ವೋಟ್ ಇದೆ, ವೇಸ್ಟ್ ಆಗಿಬಿಡುತ್ತೆ. ಒಂದು ಟ್ರೈ ಮಾಡ್ಬಿಡೋದು, ಏನಾದ್ರೂ ಆಗ್ಬಿಡತ್ತಾ ಅಂತ. ಆಮೇಲೆ ಯಾರಿಂದ ಕಾಂಜಿ ಪಿಂಜಿಗಳು ಬಂದಲ್ಲಿ ಕಾಂಜಿ ಪಿಂಜಿ ಅಂದರೆ ನಾನು ಹಂಗೆ ಹೇಳಿದ್ದಲ್ಲ, ನೀವು ದುಡ್ಡಿಲ್ಲ ನಾವು ಬಂದು ನನಗೆ ಓಟ್ ಕೊಡಿ, ನಿಮ್ಮ ಆತ್ಮಾಭಿಮಾನ ಅದೆಲ್ಲ ನಡೆಯಲ್ಲ. ಅದು ಪೈಸಾದ್ದೇ ಓಟ್ಲೆ ಅಷ್ಟೇ ಆಗುವಂಥದ್ದು. ಆದರೆ 6 ಜನರನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಕುಮಾರಸ್ವಾಮಿ ನಿರಂತರವಾಗಿ ಕೆಲವ್ರ ಜೊತೆ ಟಚಲ್ಲಿ ಇದಾರಂತೆ. ಸಮಟೈಮ್ಸ್ ಆಗೋಗ್ಬಿಡುತ್ತೆ, ಏನು ಬೇಕಿದ್ರೆ ಆಗ್ಬೋದು ರಾಜಕೀಯದಲ್ಲಿ ಕೊನೆಗಳಿಗೆ. ಕೇಸ್ ಕೂಡ ಹಾಕಿದಾರಲ್ಲ ಸರ್, ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಆಮಿಷ ಹೊಡ್ತಾ ಇದ್ದಾರೆ ಶಾಸಕರಿಗೆ ಅಂತ ಕಾಂಗ್ರೆಸ್ನವ್ರು ಹೋಗಿ ದೂರು ದಾಖಲು ಮಾಡಿದ್ದಾರೆ. ಆಮೇಲೆ ಅಲ್ಲಿ ಬಹಳ ಮಜಾ ಇದೆ, ಯಾಕಂದರೆ ಇಲ್ಲಿ BJPಯ ಕೆಲಸ ಏನಿಲ್ಲ. ಇಲ್ಲಿ BJP ನಾರಾಯಣ ಭಾಂಡಗೆ ಅವರು ಆರಾಮ್ಸೆ ಗೆಲ್ತಾರೆ 46. ಆಮೇಲೆ 46 ಆದ ನಂತರ 56, 66, 20 ಓಟಿದೆ. ಮತ್ತು ಆಮೇಲೆ ನಾವು ಹೇಳ್ದಂಗೆ ಜನಾರ್ದನ್ ರೆಡ್ಡಿದೊಂದು ಓಟು. ಒಟ್ಟಾರೆಯಾಗಿ ಕುಪೇಂದ್ರ ರೆಡ್ಡಿ ಗೆಲ್ತಾರೆ, ಸೋಲ್ತಾರೆ, ಅವ್ರದ್ದು ಮಾತ್ರ ಇರೋದು. ಕುಪೇಂದ್ರ ರೆಡ್ಡಿ ಗೆದ್ದರೆ ಕಾಂಗ್ರೆಸ್ನೊಬ್ರು ಯಾರು ಸೋಲ್ಬೇಕು. ಹುಸೇನ್ ಸೋಲ್ತಾರ, ಅಜಯ್ ಮಾಖೇನ್ ಸೋಲ್ತಾರ, ಚಂದ್ರಶೇಖರ್ ಅವರು ಸೋಲ್ತಾರ. ಒಂದು ವೇಳೆ ಆ ರೀತಿ ಆದರೆ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಗೆದ್ದು ಬೀಗಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ, ಅಲ್ಲೇನಾದರೂ ಸೋತ್ರೆ ಅದು ನಿಜವಾಗಿ ಪರಿಣಾಮ ಬೀರುತ್ತೆ. ಕರೆಕ್ಟ್. ಅಂದರೆ ಯಾರು ಕ್ರಾಸ್ ವೋಟಿಂಗ್ ಮಾಡಿದವ್ರು ಯಾರು, ಓಟ್ ಹಾಕದೇ ಇದ್ದವ್ರು ಯಾರು ಕಾಂಗ್ರೆಸ್ನಿಂದ? ಈಗ ST ಸೋಮಶೇಖರ್ ಓಟ್ ಹಾಕದೇ ಇದ್ರು ನಡೆಯುತ್ತೆ, ಯಾಕಂದರೆ ಅವರು BJPಯಲ್ಲಿ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಕ್ರಾಸ್ ವೋಟ್ ಮಾಡಿದ್ರು ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅವರಿಗೆ 46 ಬರೋದು ಇದ್ದೇ ಇದೆ, ಅವರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಕಾಂಗ್ರೆಸ್ನಿಂದ ಆ 46 ಜನ ಬೇಕು ಅಂತ ಹೇಳಿದಾಗ 138 ಕಾಂಗ್ರೆಸ್ನಿಂದ 5 ಜನ 6 ಜನ ಆ ಕಡೆ ಓಟ್ ಹಾಕ್ಬಿಟ್ರೆ ಆಗ ಶುರು ಆಗುತ್ತೆ ನೋಡಿ. ಓಕೆ, ಸೊ 27ಕ್ಕೆ